ದೇವರು ನೋಡೋದು ಮನುಷ್ಯ ನೋಡೋದು ಎರಡು ರೀತಿಯಲ್ಲಿ. ಉದಾಹರಣೆಗೆ ಸತ್ಯವೇದ ಗ್ರಂಥದಲ್ಲಿ ಒಂದು ಸಮುವೇಲನ ಪುಸ್ತಕ 16ನೇ ಅಧ್ಯಾಯದ 7ನೇ ವಾಕ್ಯ. ಆದ್ರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚೆಲುವಿಕೆಯನ್ನ ನೀಳವನ್ನ ನೋಡಬೇಡ, ನಾನು ಅವನನ್ನ ತಳ್ಳಿಬಿಟ್ಟಿದ್ದೇನೆ. ಈಗ ಸಮುವೇಲನು ಮೀಡಿಯೇಟರ್ ಆಗಿ ಬರ್ತಾ ಇದ್ದಾನೆ. ಅವನ್ ನೋಡ್ದ, ಬ್ಯೂಟಿಫುಲ್ ಹೈಟ್ ವೆಯ್ಟ್ ಪರ್ಸನಾಲಿಟಿ ಇವನೇ ಇರ್ಬೇಕು. ದೇವ್ರು ಹೇಳಿದ್ರು, ಸಮುವೇಲನೇ ಅವನಲ್ಲ, ಅವನ್ ನಾನು ತಳ್ಳಿಬಿಟ್ಟಿದ್ದೇನೆ. ಗಮನ ಇಟ್ಟು ಕೇಳ್ರಿ. ಒಂದು ಕಡೆ ಸಮುವೇಲನ ಬಳಿ ದೇವರು ಹೇಳ್ತಾನೆ, ನೀನು ಅವರ ನೀಳುವಿಕೆಯನ್ನು ನೋಡಬೇಡ, ಅವರ ಅಂದ ಚೆಲುವೆಯನ್ನು ನೋಡಬೇಡ, ಅವನನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ನನಗೆ ಬೇಕಾದವನನ್ನ, ನನ್ನ ಮನಸ್ಸಿಗೆ ಒಪ್ಪುವವನನ್ನ ನಾನು ಆಲ್ರೆಡಿ ಆರಿಸ್ಕೊಂಡಿದ್ದೇನೆ. ಸಮುವೇಲನಿಗೆ ಕಾಣಿಸದೆ ಇರೋದು ಒಂದನ್ನ ದೇವರು ಮರೆ ಮಾಡಿ ಇಟ್ಟಿದ್ದಾನೆ. ನಾನು ಹೇಳಲಿಕ್ಕೆ ಬರ್ತಿರುವ ಪ್ರಬೋಧನೆ, ಈ ತಿಂಗಳು ಕೆಲ ಬೆಳೆ ಉಳ್ಳ ಪ್ರಯೋಜನವುಳ್ಳ ಕೆಲವರು ಹೊರಗಡೆ ಬರುವ ಸಮಯವಾಯಿತು. ಕೆಲವರ ಅಪ್ರಯೋಜಕರಾದರು, ಕೆಲವರು ಸ್ಥಾನವನ್ನ ಕಳ್ಕೊಂಡ್ರು, ಕೆಲವರು ದೇವರ ನಂಬಿಗಸ್ತತನವನ್ನ ಕಳ್ಕೊಂಡ್ರು. ಅದೇ ಸ್ಥಳಗಳಲ್ಲಿ ದೇವರು ಪ್ರಯೋಜನವುಳ್ಳ ಕೆಲವರನ್ನ ಹೊರಗಡೆ ತಗೊಂಡ್ಬರ್ತಾನೆ.